ಸೊ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಡಿ ಜೆ ವಿನಾಯಕ. ಇವತ್ತಿನ ವಿಡಿಯೋದಾಗ ಏನಪ್ಪ ಅಂತಂದ್ರೆ ವಿಶೇಷ, ನೀವು ತಮ್ಲೈನ್ ನೋಡೇ ಇರ್ತೀರಿ ಯಾವುದರ ಸಲುವಾಗಿ ವಿಡಿಯೋ ಐತಂತ. ಇದ್ರೊಳಗೆ ಸಾಂಗ್ ಯಾವ ರೀತಿ ನಾವು ಆ್ಯಡ್ ಮಾಡೋದು ಅಥವಾ ಸಾಂಗ್ FL Studioದಾಗ ಎಲ್ಲರಿಗೆ ಸದ್ಯ ಹಂಗೈತಿ. ಲೇಟೆಸ್ಟ್ ಅಪ್ಡೇಟ್ ಒಳಗೆ ಆ್ಯಂಡ್ರಾಯ್ಡ್ 13 ಹಿಡಿದೆ ಏನು 13 14 12 ಏನೈತಲ್ಲ, ಇದ್ರೊಳಗಡೆ ಸಾಂಗ್ಗಳು ಬರ್ತಾಯಿಲ್ಲ. ಅದ್ರ ಸಲುವಾಗಿ ಸ್ಪೆಷಲ್ ಇದು ವಿಡಿಯೋ ಐತಿ. ಸಾಂಗ್ ನಾವು ಯಾವ ರೀತಿ ಇಂಪೋರ್ಟ್ ಮಾಡೋದು ಮತ್ತು ಯಾವ ರೀತಿ ನಾವು ನಮ್ಮ ಹೊರಗೆ ನಾವು ಶೇರ್ ಮಾಡೋದು ಅಥವಾ ಹೊರಗಿನ ಸೈಡ್ ಯಾವ ರೀತಿ ತೆಗೆದು ಅಥವಾ ನಾವು ಫೈಲ್ ಮ್ಯಾನೇಜರ್ ಯಾವ ರೀತಿ ಸೇವ್ ಮಾಡೋದು, ಓಕೆ, ಈ ರೀತಿ ಇರ್ತೈತಿ. ವಿಡಿಯೋ ಭಾಳ ಅಂದ್ರೆ ಭಾಳ ಲೆಂತ್ ಆಗಲ್ಲ. ವಿಡಿಯೋ ಸ್ಕಿಪ್ ಮಾಡಲ್ಲ ನೋಡಿರಿ, ನಿಮ್ಗೆ ಅರ್ಥ ಆಕೈತಿ. ಫಸ್ಟ್ ಈ ರೀತಿ FL Studio ಓಪನ್ ಆಗಿರ್ತೈತಿ. ಇದೇನೈತಿಲ್ಲ ನಮ್ಮದು ಪ್ಲೇ ಲಿಸ್ಟ. ಇದ್ರೊಳಗೆ ಪ್ಲಸ್ ನಾವು ಅದರ ಡ್ರಮ್ಮ ಮತ್ತು ಇನ್ಸ್ಟ್ರೂಮೆಂಟ್, ಆಡಿಯೋ ಕ್ಲಿಪ್ಪ ಇತ್ಯಾದಿ ಎಲ್ಲ ಸಿಗ್ತಾವೆ. ಇವೆಲ್ಲ ಸಿಗ್ತಾವೆ. ಮಿನಿ ಸೆನ್ಸ್ತಾವ್, DW. ಓಕೆ, ನಮಗೆ ಇವು ಯಾವ ಯೂಸ್ ಮಾಡೋಂಗಿಲ್ಲ ಸದ್ಯ ನಮ್ಗೆ, ಯಾಕಂದ್ರೆ ನಮ್ದು ಸಾಂಗ್ ಯಾವ ರೀತಿ ಆ್ಯಡ್ ಮಾಡೋದೈತಿ ಅದೈತಿ ಸದ್ಯ ವಿಡಿಯೋ ಕಾನ್ಸೆಪ್ಟ್ ಟಾಪಿಕ. ಓಕೆ, ಇಲ್ಲಿ FL ಏನು ಐಕನ್ ಕಾಣ್ತೈತಲ್ಲ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡೋದು. ಓಕೆ, ಇಲ್ಲಿ ಇಂಪೋರ್ಟ್ ಅಂತ ಕಾಣ್ತಿರ್ತೈತಿ ನಿಮಗೆ. ಓಕೆ, ನಾನು ಟ್ಯಾಪ್ ಮಾಡ್ತಿರ್ತೀನಲ್ಲ ಇಲ್ಲಿ ನೋಡಿರಿ. ಓಕೆ, ಈ ರೀತಿ ಇಂಪೋರ್ಟ್ ಮ್ಯಾಗ ಹೊಡೆದೇವು ಅಂತ ಹೇಳ್ರಿ. ಈ ರೀತಿ ನಿಮ್ದು ಸಾಂಗ್ ಅಥವಾ ಇಲ್ಲಿ ಎಲ್ಲ ಬಂದುಬಿಟ್ಟಿರ್ತೈತಿ. ನೀವು ಆಡಿಯೋ ಮ್ಯಾಗ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ ಎಲ್ಲ ಬಂದುಬಿಟ್ಟು ನಾನು ಇದ್ರೊಳಗಿಂದ ಏನೈತಿ ಒಂದು ಸಾಂಗ್ ಇದು ಮಾಡ್ಕೋತೀನಿ. ಓಕೆ, ಯಾವುದಂತಂದ್ರೆ ರಾಮನಂತ ಗುಣದವ. ಓಕೆ, ಬೇಡ, ಈಗ ಬ್ಯಾಕ್ ಬರ್ತೀನಿ. ಆ ಸಾಂಗ್ ನನ್ನ ಎಲ್ಲಪ್ಪ ಅಂತ FL Studioದಾಗ ಇದು ಐತೆ ಎಲ್ಲ ತೋರಿಸ್ತೀನಿ ನಿಮಗೆ ಆಲ್ರೆಡಿ. ಓಕೆ, ಅವು ಸಾಂಗ್ ಆ್ಯಡ್ ಮಾಡಿದ್ದು ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಆಡಿಯೋ ಕ್ಲಿಪ್ನಾಗ ಹೋಗೋದು. ಇಲ್ಲಿ ಮೈ ಫೈಲ್ಸ್, ಆನಂತರ ನೆಕ್ಸ್ಟ್ ಏನೈತಿ ಮೈ ಸ್ಯಾಂಪಲ್ಸ್. ಓಕೆ, ಮೈ ಸ್ಯಾಂಪಲ್ಸ್ ಒಳಗೆ ಇಲ್ಲೆಲ್ಲ ಬಂದಿರ್ತಾವೆ. ಯಾವುದಾವ ನೋಡು ವಾಸು, ಆಲ್ಮೋಸ್ಟ್ ಇವೆಲ್ಲ ಅದಾವೆ. ರಾಮನಂತ ಗುಣದವ ಸಾಂಗ್ ಈ ಸದ್ಯ ಇಲ್ಲ. ಈಗ ಏನು ಮಾಡೋದು ನಾವು, ಇಲ್ಲಿ FL ಐಕನ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡ ಇಂಪೋರ್ಟ ಇವು ಹೋಗೋದು ಆಡಿಯೋ. ಆನಂತರ ಏನೈತಿ ಇಲ್ಲಿ ಸಾಂಗ್ ಎಲ್ಲಿತ್ತಲ್ಲ ಇಲ್ಲೈತಿ. ಒಂದ್ಸಲ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಆ್ಯಡ್ ಆಕೈತದ ಆಟೋಮೆಟಿಕ. ನೋಡಿರಿ, ಇಂಪೋರ್ಟ್ ಒನ್ ಫೈಲ್. ಓಕೆ, ಈಗ ನಿಮ್ಗೆ ತೋರಿಸ್ತೀನಿ, ಡಿಲೀಟ್ ಮಾಡ್ಕೊತೀನಿ ಚಾನಲ್. ಪ್ಲಸ್ ಆಡಿಯೋ ಕ್ಲಿಪ್ಪ, ಮೈ ಫೈಲ, ಆನಂತರ ಮೈ ಸ್ಯಾಂಪಲ್. ಓಕೆ, ಎಲ್ಲಿ ಬಂದೈತಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ, ರಾಮನಂತ ಗುಣದವ ಇಲ್ಲಿ ನೋಡಿರಿ. ಈಗ ಮೈಕ್ ಬಂದ್ ಮಾಡ್ತೀನಿ ನಾನು, ಯಾಕಂದ್ರೆ ಜಾಸ್ತಿ ನಾಯ್ಸ್ ಬರ್ತೈತಿ. ಜಾಸ್ತಿ ಸಾಂಗ್ ಪ್ಲೇ ಮಾಡೋಂಗಿಲ್ಲ, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಆಗಲಿ ಏನರ ಬಂತಂದ್ರೆ ನನಗೆ ಗೋಳು ಬೀಳ್ತೈತಿ. ಮತ್ತು ಅಲ್ಲಿ ವಿಡಿಯೋ ಮ್ಯೂಟ್ ಮಾಡೋ ನಿಮಗೆ ಅರ್ಥ ಆಗಂಗಿಲ್ಲ. ಅಷ್ಟೇ ಸ್ವಲ್ಪ ಪ್ಲೇ ಮಾಡೀನಿ ನಾನು. ಈ ರೀತಿ ಇರ್ತೈತಿ. ಇಂಥ ಕೆಲವೊಬ್ರಿಗೆ ಬೀಟ್ ಅರ್ಥ ಆಗಿರಲ್ಲ. ಸ್ವಲ್ಪ ಇದೇ ವಿಡಿಯೋದಾಗ ಸ್ವಲ್ಪ ಹೇಳಿ ಹೋಗ್ತೀನಿ. ಏನಂದರೆ ಫಸ್ಟ್ ನೋಡಿರಿ, ಇದು ಬೀಟ್ 1, ಆನಂತರ 2, 3, 4. ನಾ ಇದ್ರದ್ದು BPM ಏನೈತಿ ಚೆಕ್ ಮಾಡಿಲ್ಲ, ಚೆಕ್ ಮಾಡ್ತೀನಿ ಇವಾಗ ನೋಡ್ನು ಎಷ್ಟೈತಿ. ಓಕೆ, ಬರ್ರಿ ಬ್ಯಾಕ್ ಬಂದೆವು. ಆನಂತರ ನಾನು ನಿಮಗೆ ಹೇಳಿದ್ದು ಯಾವ್ದು ಅಪ್ಲಿಕೇಶನ್ಪ್ಪ ಅಂತಂದ್ರೆ ಡಿಸ್ಕ್ DJ. ಓಕೆ, ಡಿಸ್ಕ್ DJ ಎಲ್ಲಿದೆಯಪ್ಪ, ಸಿಗು ಪಟ್ಕನಿ. ಎಲ್ಲೈತಿ, ಇದ್ರೊಳಗೆ ಹೋಗೋದು. ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತೈತಿ. ಇದ್ರೊಳಗೆ ಸ್ವಲ್ಪ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳಕತ್ತೀನಿ. ಈಗ ಇಲ್ಲಿ ಏನು ಕಾಣ್ತೈತಿಲ್ಲ ಇದ್ರ ಮ್ಯಾಗ ಹೋಗೋದು. ಸ್ವಲ್ಪ ಲೋಡಿಂಗ್ ತೊಗೊತೈತಿ. ಆನಂತರ ಈ ರೀತಿ ಫೈಲ್ ಬರ್ತೈತಿ. ನಮಗೇನು ಯಾವ ಫೈಲ್ದಾಗ ಐತಂದ್ರೆ ಫೋಲ್ಡರ್ಸ್ ಒಳಗೆ ಹೋಗೋದು. ಪ್ಲೇ ಲಿಸ್ಟ್ ಐತಿ, ಫೋಲ್ಡರ್. ಈಗ ಇದ್ರೊಳಗೆ ಬಂದೆವು. ಈಗ ಡೌನ್ಲೋಡ್ಸ್ ಒಳಗೆ ಇರ್ತದ ರೀಸೆಂಟ್ಲಿ. ಓಕೆ, ಈಗ ನೋಡ್ರಿ ಇಟ್ಟೆಲ್ಲ ಯಾಡಾಗಿರ್ತಾವೆ. ರಾಮನಂತ ಗುಣದವ ಪ್ಲೇ 132 ಐತಿ. ಓಕೆ, ನಾವು ಬ್ಯಾಕ್ ಬರೋಣ. ಎಲ್ಲಿ ತೋರಿಸ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಫಿಂಗರ್ ಪ್ರಿಂಟ್ ಎಲ್ಲಿ ಆಡ್ತೈತಿ. ಈ ಸದ್ಯ ಅದು ಯಾವುದಪ್ಪ ಅಂತ ಪಿಂಕ್ ಕಲರ್ ಆಗೈತಿ ನೋಡ್ರಿ, ಗುಲಾಬಿ ಕಲರ್ ಆಗೈತಿ. ಓಕೆ, ನೋಡ್ರಿ ಟ್ಯಾಪ 132 BPM ಐತಿ. ಓಕೆ, ಆನಂತರ
ಅದೇನು ನಿಮಗೆ ಯೂಸ್ ಇಲ್ಲ. ಬಿ ಪಿ ಎಮ್ ಆಲ್ಮೋಸ್ಟ್ ನನ್ನ ಸಿಸ್ಟಮ್ ಅಂತೂ ನೀವು ಯಾರು ಯೂಸ್ ಮಾಡಲ್ಲ. ಅದ್ರ ಸಲುವಾಗಿ ಇದೇನೈತಿ ಅದು ಹೇಳೋ ಅವಶ್ಯಕತೆ ಇಲ್ಲ. ಎಫ್ ಎಲ್ನಾಗ ಬರೋಣ. ಓಕೆ, ಎಫ್ ಎಲ್ನಾಗ ಬಂದೆವು. ನಮ್ದು ಬಿ ಪಿ ಎಮ್ ಎಷ್ಟಿತ್ತು? 132. ಓಕೆ, ಈಗ 132 ಬಿ ಪಿ ಎಮ್ ನಾವು ಸೆಲೆಕ್ಟ್ ಮಾಡ್ಕೊಂಡೆವು. 132 ಬಿ ಪಿ ಎಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವೇನು ಮಾಡೋದು, ಇದೇನೈತಲ್ಲ ಈ ರೀತಿ ಕ್ರಾಪ್ ಮಾಡ್ಕೊಂಡ ನಾವು ಏನು ಮಾಡೋದಪ್ಪ ಅಂತಂದ್ರೆ, ಒಂದು ಇಲ್ಲಿ ಬೀಟ್ ಇರ್ತೈತಿಲ್ಲ ಇದಕ್ಕೆ ಹಚ್ಕೋಬೇಕು. ಒಂದು ಇಲ್ಲಿ ನೋಡಿರಿ ಇದೇನೈತಿ ಇಲ್ಲಾದ್ರೆ ಕರೆಕ್ಟ್ ನಮ್ಮ ಬೀಟ್ ಬರ್ಬೇಕಾದ್ರೆ ಇಲ್ಲಿ ಅಟ್ಯಾಚ್ ಮಾಡ್ಕೋದು. ಓಕೆ, ಈಗ ಇಲ್ಲಿ ಕರೆಕ್ಟ್ ಅದು ಮ್ಯಾಚ್ ಆಗೈತಿ. ಈಗೇನು ಮಾಡೋದು, ಒಂದು ಡ್ರಮ್ ನಾನು ಸಿಂಪಲ್ ಒಂದು ಕಿಕ್ ಹಾಕೋತೀನಿ ಇವಾಗ ನಿಮಗೆ ತೋರಿಸೋ ಸಲುವಾಗಿ. ಆನಂತರ ಮೈ ಸ್ಯಾಂಪಲ್ಸ ಫೈಲ್ಸ್ ಇಲ್ಲಿ ನಂದು ಈ ಫೈಲ ಮೈಕ್ ಬಂದ್ ಮಾಡ್ತೀನಿ ನಾನು. ಕಿಕ್ ಅಂತೂ ಕೇಳಿರುವಾಗ ಇದನ್ನೇನೈತಿ 4 ಸ್ಟೆಪ್ ಒಳಗೆ ಹಾಕೊಳ್ಳೋಣ. ಓಕೆ, 4 ಸ್ಟೆಪ್ ಒಳಗೆ ಬಿತ್ತು ಬ್ಯಾಕ್ ಬಂದ ನಾವೇನು ಮಾಡೋದು, ಇನ್ನು ಇದು ಪ್ಯಾಟ್ರನ್ನ ಎಲ್ಲಿ ಹಿಡಿದು ಎಲ್ಲಿ ತನ ಐತ್ಲೆ ಅದನ್ನು ಕರೆಕ್ಟಾಗಿ ಬೀಟ್ ಮೇಲೆ ಹಚ್ಕೊಂಡು ಬಿಡೋದು. ಓಕೆ, ಇಲ್ಲಿ ನೋಡಿರಿ ಇದಕ್ಕೆ ಕರೆಕ್ಟ್ ಜಾಯಿಂಟ್ ಮಾಡ್ಕೊಳ್ಳೋದು. ಆಟೋಮೆಟಿಕ್ ಬೀಟ್ ಮೇಲೆ ಬೀಟ್ ಬಿದ್ದಿರ್ತೈತಿ ನೋಡ್ರಿ. ಇಲ್ಲಿ ಬೀಟ್ ಮ್ಯಾಗ ಐತಿ, ಆನಂತರ ಇಲ್ಲಿ ಬೀಟ್ ಮ್ಯಾಗ ಐತಿ. ಮುಂದೆ ಇದನ್ನ ಇಟ್ಟು ಸ್ಕ್ರಾಲ್ ಮಾಡ್ಕೊಂಡ್ರು ಅದು ಕರೆಕ್ಟಾಗಿ ಬೀಟ್ ಮ್ಯಾಗ ಬೆಳ್ಕೋತ ಹೋಗ್ತೈತಿ. ಯಾಕಂದರೆ ಬಿ ಪಿ ಎಮ್ ಕರೆಕ್ಟ್ ಇತ್ತು ಅಂತಂದ್ರೆ ಕರೆಕ್ಟಾಗಿ ಇರ್ತೈತೆ ಅದು. ನಾವು ಬಿ ಪಿ ಎಮ್ ಸ್ವಲ್ಪ ಹಿಂದೆ ಮುಂದೆ ಮಾಡಿದೆವು ಅಥವಾ ಚೇಂಜಸ್ ಆಯ್ತು ಅಂದ್ರೆ ಈ ರೀತಿ ಹೆಂಗಾಕೈತಿ. ಸದ್ಯ ಬಿ ಪಿ ಎಮ್ ನಾನು 132 ಐತಿ, 135 ಮಾಡ್ಕೋತೀನಿ. ಈಗ ನೋಡ್ರಿ ಅದು ಬೀಟ್ ಮ್ಯಾಚ್ ಆಗಂಗಿಲ್ಲ ನೋಡ್ರಿ, ಸರಿತಿಲ್ಲ ಸಾಂಗ್. ಇದು ನೋಡ್ರಿ ನಮ್ಮ ಪ್ಯಾಟ್ರನ್ ಕಿಕ್ ಏನೈತಿ ಇಲ್ಲಿ ಮುಂದೆ ಬಂದುಬಿಟ್ಟೈತಿ. ಇಲ್ಲಿ ನೋಡ್ರಿ ಅದೇ 132 ಇಟ್ಕೊಂಡ್ರೆ ಕರೆಕ್ಟ್ ಮ್ಯಾಚ್ ಆಕೈತಿ ಅದು ಇವಾಗ ನೋಡ್ರಿ. ಈಗ ಎಷ್ಟಾಯಿತು ನೋಡ್ರಿ. ಇಲ್ಲಿ ಬೇಕಾದ್ರೆ ನಾನು ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಆದ್ರೆ ಇದ್ರದ್ದು ಏನೈತಿ ಸ್ವಲ್ಪ ಸಣ್ಣ ಇಡ್ನು. ಮೈಕ್ ಬಂದ್ ಮಾಡ್ತೀನಿ ನಾನು. ನೋಡ್ರಿ ಇವಾಗ ಎಷ್ಟೈತಿ ಬೇಸ್ ಲೈನ್ ಅಂತೂ ಎಲ್ಲರಿಗೂ ಗೊತ್ತೈತಿ. ನಾವು DW ಒಳಗೆ ಮಾಡ್ಕೊಂಡ್ರು ಓಕೆ. ಈ ಸದ್ಯ ಬೇಸ್ ಲೈನ್ ಯಾವ ರೀತಿ ಅಂದ್ರೆ ಸ್ಕೇಲ್ ನೋಡ್ಕೋಬೇಕು. ಈ ಸದ್ಯ C# ಒಳಗಿತ್ತು ಅಂದ್ರೆ ಈ ನೋಡ್ರಿ ಸ್ವಲ್ಪ ವಾಲ್ಯೂಮ್ ಡೌನ್ ಇಡ್ತೀನಿ ನಾ. ಆನಂತರ ಇದಿಟ್ಟ ಇಲ್ಲಿ ಬೇಸ್ ಲೈನ್ ಆಯಿತು ನೋಡ್ರಿ. ಎಷ್ಟು ಈಜಿ ಪ್ಯಾಟ್ರನ್ ಇರ್ತೈತಿ, ಭಾಳ ಅಂತೂ ದೊಡ್ಡದು ಇದು ಎಲ್ಲ. ಎಷ್ಟು ಮಾಡಿದೆವು ನಮ್ಮ ಸಾಂಗ್ ಏನೈತಿ ಇನ್ನು ಎಕ್ಸ್ಪೋರ್ಟ್ ಹೊಡಿದಿತ್ತಂದ್ರೆ ಇಲ್ಲಿ ಡೈರೆಕ್ಟ್ ಹೋಗೋದು. ಈಗ ಅನ್ಕ ಬಂದಿಡ್ನು ನಾವು, ಯಾಕಂದ್ರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಸೇವ್ ಮ್ಯಾಗ ಹೊಡಿದು MP3 ಸೇವ್ ಹೊಡಿದಿಲ್ಲ. MP3 ಹೊಡೆದೀವಿ ಅಂದ್ರೆ ನಿಮಗೆ ಸಾಂಗಿಗೆ ಏನು ಕೊಡೋದಿಲ್ಲ ಅದನ್ನು ಹೆಸರು ಕೊಡ್ಬೋದು ನೀವು. ಏನಂತ ನಾನು ಫಾರ್ ಎಕ್ಸಾಂಪಲ್ DJ ವಿನಾಯಕ್ ಮುತ್ಸಂಡೆ ಅಂತ ಕೊಡ್ತೀನಿ. ಸೆಂಡ್ ಮ್ಯಾಗ ಶೇರ್ ಹೊಡೆದ ಹೈ ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಂಡ ಏನೈತಿ ರೆಂಡರ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳೋದು. ಈ ರೀತಿ ಆಕೈತಿ ಅದು ಎಕ್ಸ್ಪೋರ್ಟ್ ಆಕೈತಿ. ಎಕ್ಸ್ಪೋರ್ಟ್ ಆದ ಬಳಿಕ ನಿಮಗೆ ಹೇಳ್ತೀನಿ ನಾನು ಏನು ಮಾಡೋದಪ್ಪ ಅಂತ. ಇನ್ನು ವಿಡಿಯೋ ಕರೆಕ್ಟಾಗಿ ನೋಡಿರಿ. ಈಗ ವಿಡಿಯೋ ನೋಡಲಿಲ್ಲ ಅಂದ್ರೆ ನೀವು ವಿಡಿಯೋ ನೋಡಲ್ದಂಗೆ ಐತಿ. ಓಕೆ, ಅದು ಎಕ್ಸ್ಪೋರ್ಟ್ ಆಗುತ್ತಾನ. ನನ್ನ ಚಾನಲ್ಗೆ ಹೊಸಬ್ರು ಯಾರು ಆಗಿದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡಿರಿ. ಅಂತ ಜಾಸ್ತಿ ಏನೈತಿಲ್ಲ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋ ಇನ್ನು ಕಂಟಿನ್ಯೂ ರೆಗ್ಯುಲರಾಗಿ ಬರ್ತಾವೆ. ಆದ ಕಾರಣದಿಂದ ಬಂದಿದ್ದಿಲ್ಲ. ಇಷ್ಟು ಆಪ್ಷನ್ಸ್ ಬರ್ತಾವೆ. ನೀವೇನು ಮಾಡೋದಪ್ಪ ಅಂತಂದ್ರೆ ಏನೂ ಮಾಡಲ್ದ ಡೈರೆಕ್ಟಾಗಿ ಇಲ್ಲಿ ನಾವು ಗೂಗಲ್ ಡ್ರೈವ್ ಅಂತ ಬರ್ತೈತಿ ಅದಕ್ಕೆ ಸೆಲೆಕ್ಟ್ ಮಾಡ್ಕೋ. ಇಲ್ಲಿ ನೋಡ್ರಿ ನಾನು ಡ್ರೈವ್ ಐತಲ್ಲ, ಡ್ರೈವಿಗೆ ಸೆಲೆಕ್ಟ್ ಮಾಡ್ಕೊಂಡಿವಿ ಅಂದ್ರೆ ನಾನು ಈ ಸದ್ಯ ಸೇವ್ ಹೊಡೆದೀವಿ ಅಂದ್ರೆ ಸೇವ್ ಆಕೈತೆ ಅದು. ಈಗ ಯಾಕಂದ್ರೆ ನಾನು ಫ್ಲೈಟ್ ಮೋಡ್ ಒಳಗೆ ಹಾಕೀನಿ ಫೋನ, ಅದು ಇದು ಆಗಂಗಿಲ್ಲ. ಸದ್ಯ ಸೇವ್ ಆಗಂಗಿಲ್ಲ, ನಿಮಗೆ ತೋರಿಸ್ತಿದ್ದೆ. ಬಟ್ ಫ್ಲೈಟ್ ಮೋಡಿನ ತೆಗೆದ ಮೆಸೇಜ್ ಆಗಲಿ ಕಾಲ್ ಆಗಲಿ ಬರ್ತಾವಂತ ನಾನೈತಿ ಫ್ಲೈಟ್ ಮೋಡ್ದಾಗ ಹಾಕೀನಿ. ಇಷ್ಟು ಮಾಡೋದು. ಆನಂತರ ನೆಕ್ಸ್ಟ್ ಏನೈತಿ ಬ್ರೇಕ
ಹಾವು ಇವು ಯಾವ ರೀತಿ ಹಾಕೋದು ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಇವತ್ತಿನ ವಿಡಿಯೋದಾಗ ಭಾಳ ಅಂದ್ರೆ ಲೆಂತ್ ಆಯ್ತಿದೆ ಅಂದ್ರೂ ಸಾಕಿಷ್ಟೇ ವಿಡಿಯೋ ನಮಗೆ. ನೆಕ್ಸ್ಟ್ ವಿಡಿಯೋದಾಗ ಪ್ಯಾಟ್ರನ್ನ ಕಿಕ್ಕ ಯಾವ ರೀತಿ ನಾವು ಹಾಕೋಬೇಕು ಇಂಥ ಯಾವ ರೀತಿ ನಮಗೆ ಪ್ರತಿಯೊಂದು ಪ್ಯಾಟ್ರನ್ ಯಾವ ರೀತಿ ಮ್ಯಾಚ್ ಮಾಡ್ಕೋಬೇಕಂತ ಹೇಳ್ತೀನಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ. ಓಕೆ, ಬಾಯ್ ಎಲ್ಲರಿಗೆ.